ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ ಹೆಚ್ಚಾಗಿದ್ದ ಬೀದಿ ನಾಯಿಗಳ ಹಾವಳಿ. ನಾಯಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಾಚರಣೆ ಆರಂಭ. ಶಸ್ತ್ರಚಿಕಿತ್ಸೆ ನಂತರ ಮತ್ತೆ ಬೀದಿಗೆ ವಾಪಸ್ ಬರಳುವ ನಾಯಿಗಳು. ಹಾಸನದಲ್ಲಿ ಬಿಡುವು ನೀಡಿದ ಮಳೆರಾಯ, ಆದರೂ ತಪ್ಪದ ಹಾನಿ. ಅರೆಹಳ್ಳಿಯಲ್ಲಿ ಸತತ ಮಳೆಗೆ ಮನೆ ಕುಸಿತ. ವಾಸವಾಗಿದ್ದ ಒಬ್ಬಂಟಿ ಯುವಕ ಕಂಗಾಲು. ಪರಿಹಾರಕ್ಕೆ ಮನವಿ. ಹಾಸನ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಒತ್ತುವರಿ ಮಾಡಿಕೊಂಡಿರುವ ವ್ಯಾಪಾರಿಗಳು, ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನ ಚಾಲನೆಗೆ ಸಮಸ್ಯೆ. ನಗರಸಭೆಯಿಂದ ವ್ಯಾಪಾರಸ್ಥರ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆ. ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಸಾರ್ವಜನಿಕರ ಬಹುಬೇಡಿಕೆಯಾಗಿದ್ದು, ಹಾಸನ ನಗರಸಭೆಯು ಸೋಮವಾರದಿಂದ ನಾಯಿ ಹಿಡಿದು ಶಸ್ತ್ರಚಿಕಿತ್ಸೆ ಮೂಲಕ ಸಂತಾನಹರಣ ಮತ್ತು ರೇಬಿಸ್ ಲಸಿಕಾ ಕಾರ್ಯಕ್ರಮದ ಕಾರ್ಯಾಚರಣೆಯನ್ನ ಆರಂಭಿಸಿದರು. ಹಾಸನ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ನೂರಾರು ಜನರು ಕಚ್ಚಿಸಿಕೊಂಡು ಆಸ್ಪತ್ರೆ ಸೇರಿದ ಉದಾಹರಣೆ ಕಣ್ಣು ಮುಂದೆ ಇದು. ನಾಯಿ ಹಾವಳಿ ಕಡಿಮೆ ಮಾಡುವಂತೆ ನಗರಸಭೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಅನೇಕ ಬಾರಿ ದೂರು ನೀಡಲಾಗಿತ್ತು. ಇವನ್ನೆಲ್ಲ ಗಮನಿಸಿದ ನಗರಸಭೆ ಅಧಿಕಾರಿಗಳು ನಾಯಿ ಹಿಡಿದು ಮುಂದೆ ಅದರಿಂದ ಸಂತಾನ ಆಗದಂತೆ ಶಸ್ತ್ರಚಿಕಿತ್ಸೆ ನೀಡಿ ಮತ್ತೆ ಯಾವ ಜಾಗದಲ್ಲಿ ನಾಯಿ ಹಿಡಿಯಲಾಗಿತ್ತು ಅದೇ ಜಾಗದಲ್ಲಿ ಬಿಡುವ ಕಾರ್ಯಾಚರಣೆ ಸೋಮವಾರದಿಂದ ಸತತವಾಗಿ 4 ತಿಂಗಳ ಕಾಲ ಕಾರ್ಯಾಚರಣೆ ನಡೆಸಲಿದ್ದಾರೆ. ಮನೆಯಲ್ಲಿ ಯಾರಾದರೂ ನಾಯಿ ಸಾಕಿದ್ರೆ ಅದನ್ನ ಮನೆಯಲ್ಲಿ ಕಟ್ಟಿ ಹಾಕಿಕೊಳ್ಳಬೇಕು. ಹೊರಗೆ ಬಿಟ್ಟರೆ ಏನಾದರೂ ನಾಯಿ ಹಿಡಿಯುವವರ ಕಣ್ಣಿಗೆ ಬಿದ್ದರೆ ಅದನ್ನ ಹಿಡಿದು ಸಂತಾನ ಆಗದಂತೆ ಶಸ್ತ್ರಚಿಕಿತ್ಸೆ ನೀಡುವುದು ಗ್ಯಾರಂಟಿ. ಪರಿಸರ ಇಲಾಖೆ ಇಂಜಿನಿಯರ್ ವೆಂಕಟೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೀದಿ ನಾಯಿಗಳಿಗೆ ಸಂತಾನ ಆಗದ ರೀತಿ ಶಸ್ತ್ರಚಿಕಿತ್ಸೆಯನ್ನ ಹಾಸನ ನಗರಸಭೆ ವತಿಯಿಂದ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಪ್ರತಿದಿನ ಎಲ್ಲ ವಾರ್ಡ್ಗಳಲ್ಲಿ ಹಿಡಿದಂತಹ ನಾಯಿಗಳನ್ನ ಕೈಗಾರಿಕಾ ಪ್ರದೇಶದಲ್ಲಿ ಶೆಡ್ ಮಾಡಲಾಗಿದ್ದು, ಇಲ್ಲಿ ಆಪರೇಷನ್ ಥಿಯೇಟರ್ಗಳನ್ನ ಮಾಡಲಾಗಿದೆ. ಆಪರೇಷನ್ ನಂತರ ನಾಯಿಗಳನ್ನ ಮತ್ತೆ ನಾಯಿಗಳು ಎಲ್ಲಿ ಹಿಡಿಯಲಾಗಿತ್ತು ಅದೇ ಜಾಗಕ್ಕೆ ತಂದು ಬಿಡಲಾಗುವುದು. ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ಸಾಕು ನಾಯಿಗಳು ಏನಾದರೂ ಇದ್ದರೆ ತಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು. ಏನಾದರೂ ಬೀದಿ ಬಿಡಲಾಗಿದ್ದರೆ ಎಲ್ಲವನ್ನ ಹಿಡಿದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗುವುದು. ಮುಂದೆ ಯಾವುದೇ ರೀತಿ ತೊಂದರೆ ಆದರೆ ನಗರಸಭೆ ಜವಾಬ್ದಾರಿಯಲ್ಲ ಎಂದರು. ನಾಯಿ ಹಿಡಿದು ಶಸ್ತ್ರಚಿಕಿತ್ಸೆ ನೀಡುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಆರೋಗ್ಯಾಧಿಕಾರಿಗಳಾದ ಆದಿಶ್ ಪ್ರಸಾದ್, ಚೇತನ್, ಮಂಜುನಾಥ್ ಸೇರಿದಂತೆ ನಗರಸಭೆ ಸಿಬ್ಬಂದಿಗಳು ಹಾಗೂ ನಾಯಿ ಹಿಡಿಯುವವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಹಾಸನ ನಗರಸಭಾ ವತಿಯಿಂದ ಈ ದಿನದಿಂದ ನಗರಾಭಿವೃದ್ಧಿ ಇಲಾಖೆ ಮತ್ತು ಪಶುಪಾಲನಾ ಇಲಾಖೆಯ ಜಂಟಿ ಸುತ್ತೋಲೆಯ ಪ್ರಕಾರ ಏನು ಸುತ್ತೋಲೆ ಬಂದಿದೆ ಅದರ ಪ್ರಕಾರ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಗರಸಭೆ ವತಿಯಿಂದ ಈ ದಿನದಿಂದ ಮಾಡ್ತಾ ಇದ್ದೀವಿ. ಈಗ ಪ್ರತಿದಿನ ಎಲ್ಲ ವಾರ್ಡ್ಗಳಲ್ಲೂ ನಾಯಿಗಳನ್ನು ಹಿಡಿದಂಥ ನಾಯಿಗಳನ್ನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಒಂದು ಶೆಡ್ ಮಾಡಿದ್ದೀವಿ. ಆಪರೇಷನ್ ಥಿಯೇಟರ್ಗಳನ್ನು ಮಾಡಿದ್ದೀವಿ. ಆ ಥಿಯೇಟರ್ನಲ್ಲಿ ಆಪರೇಷನ್ ಮಾಡಿ 3 ದಿನಗಳ ಕಾಲ ಅವುಗಳನ್ನು ಮೇಂಟೈನ್ ಮಾಡಿ ಅವುಗಳನ್ನು ಮತ್ತೆ ಪುನಃ ಇದೇ ಜಾಗಕ್ಕೆ ತಂದು ಬಿಡ್ತೀವಿ. ಅದರಿಂದ ಹಾಸನ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರು ತಮ್ಮ ಸಾಕು ನಾಯಿಗಳು ಏನಾರು ಇದ್ದರೆ ಅವರು ತಮ್ಮ ವಶದಲ್ಲಿ ಇಟ್ಕೊಳ್ಳೋದು. ಇಲ್ಲಾಂದರೆ ನಾವು ನಗರಸಭೆಯಿಂದ ಬೀದಿಯಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ಹಿಡಿದು ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀವಿ. ಮುಂದೆ ಯಾವುದೇ ರೀತಿ ತೊಂದರೆ ಆದರೆ ಅದಕ್ಕೆ ನಗರಸಭೆ ಜವಾಬ್ದಾರ ಆಗೋದಿಲ್ಲ. ಅದರಿಂದ ಹಾಸನ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ನಗರಸಭೆಯಿಂದ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಂತಿನಗರದಲ್ಲಿ ವಿಪರೀತ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮಲಸಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಶಾಂತಿನಗರದಲ್ಲಿ ವಿಪರೀತ ಗಾಳಿ ಮಳೆಯ ಪರಿಣಾಮ ಶರತ್ ಎಂಬ ಯುವಕನ ಮನೆ ಗೋಡೆ ಕುಸಿದಿದೆ. ಟ್ರಾಕ್ಟರ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶರತ್ ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸವಿದ್ದರು. ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯ ಗೋಡೆ ಕುಸಿತ ಕಂಡಿದೆ. ಈ ವೇಳೆ ಗ್ರಾಮದ ಯುವಕರು ಆಗಮಿಸಿ ಮಳೆಯಲ್ಲಿ ಅಗತ್ಯ ವಸ್ತುಗಳು ಮಳೆಗೆ ಸಿಗದಂತೆ ಕ್ರಮ ವಹಿಸಿ ನೊಂದ ಯುವಕನಿಗೆ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಕುಮಾರ್ ಮಾತನಾಡಿ, ತಂದೆ ತಾಯಿ ಇಲ್ಲದೆ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಶರತ್ ಮನೆಯ ಗೋಡೆ ಕುಸಿದ ಪರಿಣಾಮ ವಾಸ ಮಾಡಲು ಯೋಗ್ಯವಿಲ್ಲದಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಆಗಮಿಸಿ ನೊಂದ ಯುವಕನಿಗೆ ಸೂಕ್ತ ನೆರವು ನೀಡಬೇಕೆಂದು ಹೇಳಿದರು. ಈ ವೇಳೆ ಗ್ರಾಮದ ಯುವಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮಸ್ತೆ. ಬೇಲೂರು ತಾಲೂಕು ಮಸೂರು ಗ್ರಾಮ ಶಾಂತಿನಗರ ಅಂತ ಹೇಳ್ಬಿಟ್ಟು ತುಂಬ ಬೆಳಗಿಂದ ಮಳೆ ಬಂದಿದೆ. ಮಳೆ ಗಾಳಿಯಿಂದ ಗೋಡೆ ಕುಸಿದೋಗಿದೆ. ದಯಮಾಡಿ ಗ್ರಾಮ ಪಂಚಾಯತರಾಗಲಿ ಒಂದು ಹೋಬಳಿ ಇದು ಎಲ್ಲ ಅಧಿಕಾರಿಗಳಾಗಲಿ ಬಂದು ವೀಕ್ಷಣೆ ಮಾಡಬೇಕು. ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಅಂತ ಹೇಳ್ಬಿಟ್ಟು ಒಬ್ಬನೇ ಇರೋದು. ಅವನು ಹೊರಗಡೆ ಇರೋದ್ರಿಂದ ಏನೂ ಅನಂತ ಆಗಿಲ್ಲ, ತೊಂದರೆನೂ ಆಗಿಲ್ಲ. ಈಗ ಸದ್ಯ ಅರ್ಜೆಂಟ್ ಬಂದು ಈ ಮನೇಲಿ ಇರೋಕ್ಕೆ ಅವನಿಗೆ ಕಷ್ಟ ಆಗ್ತದೆ. ದಯವಿಟ್ಟು ನಾಳೆ ಭಾನುವಾರ ರಜೆ ಇದೆ. ನಾಳೆ ಬಂದುಬಿಟ್ಟು ದಯವಿಟ್ಟು ಅಧಿಕಾರಿಗಳೆಲ್ಲ ಬಂದುಬಿಟ್ಟು ಮನೆ ನೋಡಿಬಿಟ್ಟು ಅವ್ನಿಗೆ ಏನಾದರೂ ಸಹಾಯದಾನ ಮಾಡಬೇಕಂತ
ಗ್ರಾಮ ಪಂಚಾಯತ್ ನಾಳೆ ಬೇಗ ಬಂದು ಏನಾದರೂ ಸೌಲಭ್ಯ ಬೇಗ ಮಾಡಿಕೊಡ್ಬೇಕು ಮತ್ತು ಅದೇ ರೀತಿ ಒಂದು ತತ್ವಲಿಂಗ ಈಗ ಅರ್ಜೆಂಟಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತಾರೆ. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಯಾವ ಅಂಗಡಿ ಮಾಲೀಕರು ಜಾಗ ಒತ್ತುವರಿ ಮಾಡಿಕೊಂಡಿರುವವರ ಅಂಗಡಿಯ ಸಾಮಾನುಗಳನ್ನು ನಗರಸಭೆಯಿಂದ ತೆರವು ಮಾಡಿದ ಘಟನೆ ನಡೆದಿದೆ. ಹಾಸನ ಕಟ್ಟಿನಕೆರೆಯ ಮಾರುಕಟ್ಟೆಯಲ್ಲಿ ರಸ್ತೆ ಮೇಲೆ ಅಂಗಡಿಯನ್ನ ಇಟ್ಟುಕೊಂಡಿದ್ದು ದೂರಿನ ಹಿನ್ನೆಲೆಯಲ್ಲಿ ಸೋಮವಾರದಂದು ಬೆಳಗ್ಗೆ ನಗರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ಮಾಡಿದಲ್ಲದೆ ಯಾರೂ ಸ್ವಚ್ಛತೆ ಇಲ್ಲದೆ ನೀರು ನಿಲ್ಲಲು ಅವಕಾಶ ಮಾಡಿದ್ರು ಅಂತಹವರ ಅಂಗಡಿಯ ಸಾಮಾನುಗಳನ್ನು ತೆರವು ಮಾಡಿದ ಘಟನೆ ನಡೆದಿದೆ. ವ್ಯಾಪಾರ ಮಾಡಲು ನಗರಸಭೆಯಿಂದ ನೀಡಿರುವ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದು, ಇದರಿಂದ ಸಾರ್ವಜನಿಕರು ಓಡಾಡಲು ಮತ್ತು ವಾಹನ ಚಾಲನೆ ಮಾಡುವುದಕ್ಕೆ ಸಮಸ್ಯೆ ಆಗ್ತಿತ್ತು. ಈ ಬಗ್ಗೆ ನಗರಸಭೆಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸೋಮವಾರದಂದು ನಗರಸಭೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳೊಂದಿಗೆ ತೆರವು ಕಾರ್ಯಾಚರಣೆ ಮಾಡಿದಲ್ಲದೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ಕೂಡ ನೀಡಿದರು. ನಗರಸಭೆ ಪರಿಸರ ಇಂಜಿನಿಯರ್ ವೆಂಕಟೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆಯ ಪೌರಕಾರ್ಮಿಕರು ಹಾಸನದ ಸ್ವಚ್ಛತೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಾರ್ವಜನಿಕರ ಸಹಕಾರ ಇಲ್ಲದೆ ಯಾವ ಸಾಧನೆ ಮಾಡಲು ಸಾಧ್ಯವಿಲ್ಲ. ಮಳೆ ಹೆಚ್ಚಾಗಿರುವುದರಿಂದ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ. ಮಾರ್ಕೆಟ್ ಭಾಗದಲ್ಲಿ ಕಸದ ಯಾರೂ ಸ್ವಚ್ಛತೆ ನಿರ್ವಹಣೆ ಮಾಡದೇ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ. ಕಟ್ಟಿನಕೆರೆ ಮಾರ್ಕೆಟ್ ಭಾಗದಲ್ಲಿ ನಗರಸಭೆಯಿಂದ ಪರಿಶೀಲನೆ ಮಾಡಿದ ವೇಳೆ ಕೊಳೆತು ನಾರುತ್ತಿರುವ ಕಸದ ರಾಶಿ ಹೆಚ್ಚು ಕಂಡುಬಂದಿದೆ. ಇನ್ನು ಟೈರ್ ಸೇರಿದಂತೆ ಇತರೆ ವಸ್ತುಗಳಲ್ಲಿ ನೀರು ಸಂಗ್ರಹವಾಗಲು ಸ್ಥಳ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಮಾರ್ಕೆಟ್ನ ಸ್ವಚ್ಛತೆ ಮಾಡುವುದರ ಜೊತೆಗೆ ವ್ಯಾಪಾರಸ್ಥರು ತಮ್ಮ ಅಂಗಡಿಯನ್ನು ಒತ್ತುವರಿ ಮಾಡಿದ್ದು, ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಇನ್ನು ಮುಂದೆ ಸಾರ್ವಜನಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಬೇಕು ಎಂದು ಮನವಿ ಮಾಡಿದರು. ನಗರದ ವಿವಿಧ ಕಡೆ ತಮ್ಮ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನು ಅತಿಕ್ರಮ ಮಾಡಿರುವುದು ಕೇಳಿಬಂದಿದ್ದು, ನಮಗೆ ಏನಾದರೂ ಕಂಡು ಬಂದರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕೊಡದೆ ಎಲ್ಲವನ್ನ ತೆರವು ಮಾಡಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ನಗರಸಭೆ ಆರೋಗ್ಯಾಧಿಕಾರಿ ಆದೇಶ್ ಕುಮಾರ್, ಪ್ರಸಾದ್, ಚೇತನ್, ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಾಸನ ನಗರಸಭೆಯಿಂದ ನಗರದ ಸ್ವಚ್ಛತೆಗೆ ನಮ್ಮ ಪೌರ ಕಾರ್ಮಿಕರು ಎಷ್ಟೇ ಪ್ರಯತ್ನ ಮಾಡಿದರೂ ಸಾರ್ವಜನಿಕರ ಸಹಕಾರ ಇಲ್ಲದೆ ನಾವು ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಮಳೆ ವಿಪರೀತ ಆಗಿರೋದ್ರಿಂದ ನೀರು ಮತ್ತು ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ ಆಗ್ತಾ ಇದೆ. ಆಮೇಲೆ ಕಸದ ಸಮಸ್ಯೆ ಒಂದು ಸ್ವಲ್ಪ ಜಾಸ್ತಿ. ಮಾರ್ಕೆಟ್ ಏರಿಯಾದಲ್ಲಿ ಯಾರು ಸ್ವಚ್ಛತೆಯನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿರುತ್ತದೆ. ಈ ದಿನ ನಾವು ಇಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಚ್ಛತೆ ಮಾಡ್ಬೇಕಾದ್ರೆ ಎಲ್ಲ ಫುಲ್ಲು ಎಲ್ಲ ಕಸದ ರಾಶಿ ಜಾಸ್ತಿ ಇದೆ, ಕೊಳೆತು ಅದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ ಆಗಿರ್ತದೆ. ಅದರಿಂದ ನಾವು ಇವತ್ತು ಸ್ವಚ್ಛತೆ ಮಾಡಿ ಮಾರ್ಕೆಟನ್ನು ಮತ್ತು ಒತ್ತುವರಿ ಏನಿತ್ತು ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ. ಇನ್ನು ಮುಂದೆ ಸಾರ್ವಜನಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಿ, ನಮ್ಮ ನಗರಸಭೆಯವರಿಗೆ ಸಹಕಾರ ಮಾಡಿ ಸ್ವಚ್ಛತೆಗೆ ಒಂದು ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ನಗರದ ಉದಯಗಿರಿ ರಸ್ತೆ ಬಳಿ ಇರುವ ಯೋಗ ಮಂದಿರದಲ್ಲಿ ಶ್ರೀ ಗುರುಪೂರ್ಣಿಮಾ ಅಂಗವಾಗಿ ಯೋಗ ಶಿಕ್ಷಕರಿಗೆ ಗೌರವ ನೀಡಿ ಅಭಿನಂದಿಸಲಾಯಿತು. ಇಲ್ಲಿರುವ ಯೋಗ ಮಂದಿರದಲ್ಲಿ ಪ್ರತಿದಿನ ಬೆಳಗ್ಗೆ 5:30ರಿಂದ 7ರವರೆಗೆ ಯೋಗ ಶಿಕ್ಷಕ ಕಿರಣ್ ಯೋಗಾಭ್ಯಾಸವನ್ನ ಮಾಡಿಸುತ್ತಾರೆ.
ಪ್ರಸ್ತುತ ಅನೇಕ ಸದಸ್ಯರನ್ನ ಹೊಂದಿರುವ ಈ ಯೋಗ ಶಾಲೆ ಉತ್ತಮವಾಗಿ ಯೋಗದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಉಂಟು ಮಾಡುತ್ತಿದೆ. ಶ್ರೀ ಗುರುಪೂರ್ಣಿಮೆ ಅಂಗವಾಗಿ ಯೋಗ ಶಿಕ್ಷಕರಿಗೆ ಇಲ್ಲಿನ ಸದಸ್ಯ ವರ್ಗದವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಗ ಶಿಕ್ಷಕ ಕಿರಣ್, ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಗುರುಗಳು ಇರುತ್ತಾರೆ. ಇದು ಒಂದು ವಿಶೇಷ ದಿನ. ವೇದವ್ಯಾಸರ ಜನ್ಮದಿನವನ್ನ ಗುರುಪೂರ್ಣಿಮೆಯಾಗಿ ಆಚರಣೆ ಮಾಡ್ತಾರೆ. ಅವರು ನಮಗೆ ವೇದ ಉಪನಿಷತ್ಗಳನ್ನ ನೀಡಿದ್ದಾರೆ. ಇಂದು ಎಲ್ಲ ಸದಸ್ಯರು ಸೇರಿ ಗೌರವಿಸಿದ್ದಾರೆ. ಇದಕ್ಕೆ ಸಂತಸವಾಗಿದೆ ಎಂದರು. HCN ನ್ಯೂಸ್ ಹಾಸನ್. ಇವತ್ತು ಆಷಾಢ ಮಾಸದ ಗುರುಪೂರ್ಣಿಮೆ. ಇವತ್ತಿನ ದಿನ ಗುರುಪೂರ್ಣಿಮೆಯನ್ನು ನಮ್ಮ ಯೋಗ ಕೇಂದ್ರದಿಂದ ಆಚರಣೆ ಮಾಡ್ತಾಯಿದ್ವಿ. ಆ ಗುರುಪೂರ್ಣಿಮೆಯ ವಿಶೇಷ ಏನಂದರೆ, ಗುರು ಮತ್ತು ಶಿಕ್ಷಕರು ನಾವು ಜೀವನದಲ್ಲಿ ಹುಟ್ಟಿದಾನಿಂದ ಸಾವಿನವರೆಗೂ ಪ್ರತಿ ಹಂತದಲ್ಲೂ ಗುರುವನ್ನು ನೋಡ್ತಾ ಇರ್ತೀವಿ. ಆ ಗುರುವಿಗೆ ಗೌರವ ಮತ್ತು ಧನ್ಯವಾದವನ್ನು ಅರ್ಪಿಸೋಸ್ಕರ ಈ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಇದು ಇವತ್ತಿನ ದಿನ ವಿಶೇಷವಾದ ದಿನ. ಯಾಕೆ ಅಂದರೆ ವೇದವ್ಯಾಸ ಅವರು ಹುಟ್ಟಿದ ಜನ್ಮದಿನವನ್ನು ನಾವು ಗುರುಪೂರ್ಣಿಮೆ ಅಂತ ಮಾಡ್ತೀವಿ. ಆ ಜನ್ಮದಿನಕ್ಕೋಸ್ಕರ ನಾವು ಅವರು ನಮ್ಮ ಜೀವನದಲ್ಲಿ ನಮ್ಮ ಜೀವನಕ್ಕೋಸ್ಕರ ವೇದ ಉಪನಿಷತ್ತನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಗುರು ಹಿರಿಯರಿಗೆ ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಈ ಗುರುಪೂರ್ಣಿಮೆಯನ್ನು ಆಚರಿಸ್ತಾರೆ. ಇಲ್ಲಿ ನಮ್ಮ ಯೋಗ ಕೇಂದ್ರದವರು ಭಾಳ ಸಂತೋಷದಿಂದ ನಮಗೆ ಆನರ್ ಮಾಡಿದ್ದಾರೆ. ಗುರುಪೂರ್ಣಿಮೆಯನ್ನು ಒಳ್ಳೆಯ ಸಂತೋಷದಿಂದ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಹಾಗೆ ನಮ್ಮದು ಗುರುಪೂರ್ಣಿಮೆಯ ಶುಭಾರಂಭದಂದು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಆರೋಗ್ಯಕ್ಕೋಸ್ಕರ ಬೆಳಗ್ಗೆ ಸಾಯಂಕಾಲ ಅವರು ಬಂದು ಇಲ್ಲಿ ಯೋಗಾಚರಣೆಯನ್ನು ಮಾಡಿ ಆರೋಗ್ಯವನ್ನು ಉಳಿಸ್ಕೊತಾ ಇದ್ದಾರೆ. ಮುಂದೆಯೂ ಅದೇ ಥರ ಉಳಿಸ್ಕೊಳ್ಳಿ. ಇಡೀ ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇದಕ್ಕೋಸ್ಕರ ಕಟ್ಟು ಚಾಚಾಗಿ ಪ್ರಜೆಗಳು ಚೆನ್ನಾಗಿರಲಿ ಅಂಥೇಳಿ ವಿಶ್ವ ಗುರು ಆಚರಣೆಯನ್ನು ವರ್ಷಕ್ಕೊಂದ್ಸರಿ ಆಚರಣೆ ಮಾಡ್ತಾರೆ. ಅದು ಇವತ್ತು ನಮಗೆ ಗುರುಪೂರ್ಣಿಮೆಯಂದು ನಮ್ಮ ಎಲ್ಲರಿಗೂ ಒಳಿತು ಮಾಡಿ ಒಳ್ಳೆಯದ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಅಂಥೇಳಿ ಒಂದು ಶುಭ ಹಾರೈಸಿ ಎಲ್ಲರಿಗೂ ಪಾಠ ಮಾಡಿ ಮಕ್ಕಳಿಗೆ ವಿಜ್ಞಾನ ವಿಷಯವನ್ನು ತುಂಬಿಸ್ತಾ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಈ ಒಂದು ಪ್ರವೃತ್ತಿಯಲ್ಲಿ ಈ ಯೋಗ ಶಿಕ್ಷಣವನ್ನು ಯೋಗ ಶಾಲೆಯನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಯೋಗಾಭ್ಯಾಸ ಮತ್ತು ಯೋಗಾಭ್ಯಾಸವನ್ನು ಹೇಳ್ಕೊಡ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಇವತ್ತಿನ ಸನ್ನಿವೇಶದಲ್ಲಿ ಯೋಗಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಏಕೆಂದರೆ ಸಮಾಜದಲ್ಲಿ ನೀವು ನೋಡಿರ್ಬೋದು, ಇವತ್ತು ಎಲ್ಲಿ ನೋಡಿದ್ರೂ ಖಿನ್ನತೆ. ಅಂಕಲಗೂಡು ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ವಿಭಾಗದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಇದರಿಂದ ಸಾವು ನೋವುಗಳು ಸಂಭವಿಸಿದೆ.
ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕ ಅಧ್ಯಕ್ಷ ದಿವಾಕರ್ ಗೌಡ ಮಾತನಾಡಿ, ಈ ವಿಷಯವನ್ನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ ಗಮನಕ್ಕೆ ತಂದಾಗ ಅವರು ಹಳ್ಳಿ ಮೈಸೂರು ಹೋಬಳಿ ಭೇಟಿ ಕೊಟ್ಟು ಯಾರು ಡೆಂಗ್ಯೂ ಜ್ವರದಿಂದ ಮೃತಪಟ್ಟಿದ್ದಾರೆ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಪರಿಹಾರಗಳನ್ನು ಘೋಷಣೆ ಮಾಡಿದ್ರು ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಅತಿ ಹೆಚ್ಚು ಮಳೆ ಆಗ್ತಿದೆ. ಈ ಭಾಗದಲ್ಲಿ ರೈತರು ಓಡಾಡಿಕೆ, ರಸ್ತೆ ಸಮಸ್ಯೆಗಳು ಹೆಚ್ಚಾಗಿವೆ. ಚರಂಡಿಗಳು ಕ್ಲೀನ್ ಆಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕು ಎಂದು ಸಚಿವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಅರಕಲಗೂಡು. ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು, ದೇವಕರ್ ಗೌಡರು ಕರ್ಕೊಂಡ್ರು. ಇಲ್ಲ ಕೈದಿದ್ದಾರೆ ಅವರು ಆಮೇಲೆ ಡಾಕ್ಟರ್ ಇಲ್ಲ ಸರ್. ಹೊತ್ತಾಗಿ ಇಲ್ಲಿ ಮೈಸೂರು, ಮಂಡ್ಯ, ನಮ್ದು ಹಾಸನ 3 ಜಿಲ್ಲೆ ಸೇರಿದಂಗೆ ಒಂದು ಇದು ಗಡಿ ನಮ್ದು. ಆಮೇಲೆ ಡಾಕ್ಟ್ರೇ ಇಲ್ಲ. ನಾವು ನರಸೀಪುರ ಹೋಗ್ಬೇಕು, ಈ ಕಡೆ ಕೇರಳ ಹೋಗ್ಬೇಕು, ಬೇರೆ ಹೋಗ್ಬೇಕು. ಆಮೇಲೆ ಬೇರೆ ಹೋಗ್ತೀವಲ್ಲ ಕ್ಲಿನಿಕ್ ಒಬ್ಬರು ಮಾತಾಡ್ತಾರೆ ಆಮೇಲೆ 3 ದಿನಕ್ಕೆ ಅಂತ ಬರ್ತಾವ್ರೆ. ತುರ್ತಾಗಿ ಡಾಕ್ಟರ್ ಪರ್ಮನೆಂಟ್ ಆಗಬೇಕು. ಯಾಕಂದ್ರೆ 3 ಜಿಲ್ಲೆ ಸೇರಿದಂಗೆ ಇದು ಗಡಿ. ಪ್ರಾಥಮಿಕ ಆರೋಗ್ಯ ಅಲ್ಲ, PHC ಇಲ್ಲ, PHC ಕಡೆ ಎಲ್ಲ ಇದ್ದಾರೆ, ಸಬ್ ಸೆಂಟರ್ ಅಲ್ಲಿ ಇರಲ್ಲ. ಇಲ್ಲಿಂದ ಹಿಂದುಳಿದಿರೋದು ಉದ್ದೇಶ. ಶ್ರೀ ಗುರುಪೂರ್ಣಿಮಾ ಅಂಗವಾಗಿ ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಕಳೆದ ಒಂದು ವಾರದಿಂದಲೂ ವಿವಿಧ ಕಾರ್ಯಕ್ರಮ ಜರುಗಿದ್ದು, ಸೋಮವಾರದಂದು ಬೆಳಗ್ಗೆ ಶ್ರೀ ಸಾಯಿಬಾಬಾರವರ ಉತ್ಸವವು ಆಕರ್ಷಣೀಯ ಹೂವಿನ ಅಲಂಕಾರದೊಂದಿಗೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾತಂಡದೊಡನೆ ನಗರದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಸಾಗಿತು. ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೂಡ ವಿಜೃಂಭಣೆಯಿಂದ ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ನೆರವೇರಿದೆ. ಕಳೆದ 8 ದಿನಗಳಿಂದಲೂ ಸಾಯಿಬಾಬಾರವರ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. 7 ದಿನಗಳ ಕಾಲ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ, ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. ಕೊನೆಯ ದಿವಸದಂದು ಬಾಬಾರವರ ಮಂದಿರದ ಆಕರ್ಷಣೆ ಉತ್ಸವ ಹೊರಟು ಶ್ರೀ ಶಿರಡಿ ಸಾಯಿ ವೃತ್ತ, ಅರಳಿಕಟ್ಟೆ ವೃತ್ತ, ಸಹ್ಯಾದ್ರಿ ವೃತ್ತ, ಹಾಸನಾಂಬ ಕಲಾಭವನದ ರಸ್ತೆ ಮೂಲಕ ಸಾಗಿ ಮಹಾವೀರ ವೃತ್ತದಿಂದ ಕಸ್ತೂರಬಾ ರಸ್ತೆ, ಸುಭಾಷ್ ಚೌಕ, NR ವೃತ್ತ, ಅಲ್ಲಿಂದ ಹಳೆ ಬಸ್ ನಿಲ್ದಾಣ, AVK ಕಾಲೇಜು, ಹರ್ಷಮಹಲ್ ರಸ್ತೆ, ಸಾಂಸ್ಕೃತಿಕ ಭವನ ರಸ್ತೆ ಮೂಲಕ ಮಂದಿರಕ್ಕೆ ವಾಪಸ್ ತಲುಪಿದೆ ಎಂದು ಹೇಳಿದರು. ಎಲ್ಲಾ ಭಕ್ತಾದಿಗಳು ಕೂಡ ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು, ವರುಣನು ಕೂಡ ಸ್ವಲ್ಪ ಬಿಡುವು ಮಾಡಿಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಬಾಬಾರವರ ಅನುಗ್ರಹದಿಂದ ಯಾವ ಸಮಸ್ಯೆ ಆಗದಂತೆ ಯಶಸ್ವಿಯಾಗಿ ನೆರವೇರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. HCN ನ್ಯೂಸ್, ಹಾಸನ. ಸಾಯಿರಾಮ್ ಶಿರಡಿ ಸಾಯಿಬಾಬಾ ಅವರವರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಗುರುಪೂರ್ಣಿಮೆ ಮಹೋತ್ಸವ ನೆರವೇರಿದೆ. 8 ದಿನಗಳ ಕಾಲ ಬಾಬಾರವರ ಮಂದಿರದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 7 ದಿನಗಳ ಕಾಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಹಾಗೆ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದ್ವು. ಅದೇ ರೀತಿ ಈ ದಿನ ನಮ್ಮ ಬಾಬಾರವರ ಮಂದಿರದಿಂದ ಉತ್ಸವ ಹೊರಟಿದೆ. ಈಗ ಈ ಉತ್ಸವವು ಬಾಬಾ ಮಂದಿರದಿಂದ ಹೊರಟು ಶಿರಡಿ ಸಾಯಿ ಸರ್ಕಲ್, ಹಳೆಯ ಸರ್ಕಲ್, ಅದನ್ನು ಹೇಳೋದು ಬೇಡ, ಹಳೆಯ ಅರಳಿಕಟ್ಟೆ ಸರ್ಕಲ್ ಅಂತ ಕರೀತಾರೆ. ಈಗ ಅದನ್ನು ನಾವು ಶಿರಡಿ ನಾವು ಅಂತ ಹೇಳೋದಲ್ಲ, ಎಲ್ಲ ಹಾಸನದ ಜನತೆ ಭಕ್ತಾದಿಗಳೆಲ್ಲರೂ ಕೂಡ ಅದನ್ನು ಸಾಯಿ ಸರ್ಕಲ್ ಅಂತಲೇ ಕರಿತಾ ಇದ್ದಾರೆ. ಶಿರಡಿ ಸಾಯಿ ಮಂದಿರ ಸರ್ಕಲ್ ಅಂತೇಳಿ. ಶಿರಡಿ ಸಾಯಿ ಬಾಬಾ ಮಂದಿರದಿಂದ ಹೊರಟು ಶಿರಡಿ ಸಾಯಿ ಸರ್ಕಲ್ಲು, ಅಲ್ಲಿಂದ ಸಹ್ಯಾದ್ರಿ ವೃತ್ತ, ಅನಂತರ ಕಲಾಭವನದಿಂದ ಮುಂದೆ ಸಾಗಿ ಮಹಾವೀರ ಸರ್ಕಲ್ನಿಂದ ಮುಂದೆ ಕಸ್ತೂರಿಬಾ ರಸ್ತೆ, ಅನಂತರ ಅದು ಸುಭಾಷ್ ಚೌಕ, NR ಸರ್ಕಲ್, ಅಲ್ಲಿಂದ ಹಳೆ ಬಸ್ ನಿಲ್ದಾಣ, ಅಲ್ಲಿಂದ ಹೊರಟು AVK ಕಾಲೇಜ್. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ PS ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ BC ರವರು 685 ಅಂಕಗಳನ್ನು ಪಡೆಯುವುದಲ್ಲದೆ JEE ಮೇನ್ಸ್ ಸೆಷನ್ 2 ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ.
ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿ ರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192769770. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅರಕಲಗೂಡು ತಾಲೂಕು ರಾಮನಾಥಪುರ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಭಾರೀ ಮಳೆ ಬೀಳುತ್ತಿದ್ದು, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಇಲ್ಲಿಯ ಕಾವೇರಿ ನದಿಯು ಮೈತುಂಬಿ ಹರಿಯುತ್ತಿದ್ದು, ಅದಕ್ಕೆ ತಾಲೂಕಿನ ಕಾಂಗ್ರೆಸ್ ಮುಖಂಡ MT ಕೃಷ್ಣೇಗೌಡ ಮತ್ತು ಅವರ ಅಭಿಮಾನಿಗಳು ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕಾವೇರಿ ನದಿಗೆ ಪೂಜೆ ನೆರವೇರಿಸುವುದರ ಮೂಲಕ ಕಾವೇರಿ ತಾಯಿಗೆ ಬಾಗಿನವನ್ನ ಅರ್ಪಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ವಾರ ಈ ಭಾಗದಲ್ಲಿ ಮಳೆ ಇಲ್ಲದೆ ಬರದ ಛಾಯೆ ಆವರಿಸಿತ್ತು. ಈ ಬಾರಿ ಕಳೆದ 1 ವಾರದಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಕೆರೆಕಟ್ಟೆಗಳು, ಕಾಲುವೆಗಳು ಹೆಚ್ಚು ಮಳೆಯಿಂದ ಭರ್ತಿಯಾಗಿದೆ. ನಮ್ಮ ತಾಲೂಕಿನಲ್ಲಿ 2 ನದಿಗಳು ಮೈತುಂಬಿ ಹರಿಯುತ್ತಿದೆ. ಕಾವೇರಿ ಮತ್ತು ಹೇಮಾವತಿ ನದಿಯ ದಂಡೆಯಲ್ಲಿರುವ ಎಲ್ಲ ಸಾರ್ವಜನಿಕರು ನದಿಯ ನೀರನ್ನ ಬಿಡಬೇಕಾಗಿರುವುದರಿಂದ ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರವಾಗಬೇಕು. ಈಗ ತಾನೇ ಹೇಮಾವತಿ ನೀರನ್ನ ಬಿಟ್ಟಿದ್ದಾರೆ. ಹೊಳೆಗಳು ತುಂಬಿ ಹರಿಯುತ್ತಿವೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಹೊಳೆಯ ಬದಿಗೆ ಮಕ್ಕಳನ್ನಾಗಲಿ, ಜಾನುವಾರುಗಳನ್ನಾಗಲಿ, ಮಹಿಳೆಯರನ್ನಾಗಲಿ ಕಳುಹಿಸಬಾರದು ಎಂದು ಮನವಿ ಮಾಡಿದರು. ಈ ಭಾಗದ ರೈತರು ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರುವುದರಿಂದ ತುಂಬಾ ಸಂತೋಷದಲ್ಲಿದ್ದಾರೆ. ಅವರಿಗೆಲ್ಲ ನನ್ನ ಶುಭ ಹಾರೈಕೆಗಳು ಎಂದರು. ಈ ಸಂದರ್ಭದಲ್ಲಿ ರಾಮೇಗೌಡ, ನಾಗರಾಜು, ಕಾಂತರಾಜು, ರವೀಂದ್ರ ಮುಂತಾದವರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಅರಕಲಗೂಡು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕಕ್ಕೆ 2024-29 ಅವಧಿಗೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಡಗೂರು ಬಸವರಾಜ್ ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ BL ರಾಜೇಗೌಡ ಘೋಷಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕದ 2024-29 ಅವಧಿಗೆ ಈಗಾಗಲೇ 13 ಮಂದಿ ಪುರುಷರು ಮತ್ತು 7 ಮಂದಿ ಮಹಿಳೆಯರು, ಒಟ್ಟು 20 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಗೆಂಡೆಹಳ್ಳಿ ಚೇತನ್ ಮತ್ತು ಅಡಗೂರು ಬಸವರಾಜ್ ಚುನಾವಣೆ ಕಣಕ್ಕೆ ಇಳಿದಿದ್ದು, ಜುಲೈ 21ರಂದು ನಡೆದ ಚುನಾವಣೆಯಲ್ಲಿ 1085 ಮತಗಳು ಚಲಾಯಿಸಿದ್ದು, ಅಡಗೂರು ಬಸವರಾಜ್ 653 ಮತಗಳನ್ನು ಪಡೆದಿದ್ದು, ಪ್ರತಿಸ್ಪರ್ಧಿ ಗೆಂಡೆಹಳ್ಳಿ ಚೇತನ್ 427 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. 5 ಮತಗಳು ತಿರಸ್ಕಾರ ಮಾಡಲಾಗಿದ್ದು, ಅಂತಿಮವಾಗಿ 227 ಮತಗಳ ಅಂತರದಲ್ಲಿ ಅಡಗೂರು ಬಸವರಾಜ್ ಅಧಿಕೃತವಾಗಿ 2024-29 ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಸಹಕಾರ ನೀಡಿದ ಸರ್ವರಿಗೂ ವಂದನೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅಡಗೂರು ಬಸವರಾಜ್, ವೀರಶೈವ ಲಿಂಗಾಯತ ಸಮಾಜ ನನಗೆ 653 ಮತಗಳನ್ನು ನೀಡಿದ್ದು, 227 ಮತಗಳ ಅಂತರ ಗೆಲುವಿಗೆ ಕಾರಣರಾದ ಹಿನ್ನೆಲೆಯಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ ಜೊತೆಗೆ ನಮ್ಮ ಅವಧಿಯಲ್ಲಿ ಯಗಚಿ ಸೇತುವೆ ಬಳಿಯ ವೀರಶೈವ ಸಮುದಾಯ ಭವನ ನೆನೆಗುದಿಗೆ ಬಿದ್ದಿದೆ. ಶೀಘ್ರವೇ ಕಾಮಗಾರಿ ಆರಂಭಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ಘಟಕಕ್ಕೆ ಖಾಯಂ ನಿವೇಶನ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ 10,000 ಸದಸ್ಯರನ್ನು ನೋಂದಾಯಿಸುವುದು ಮತ್ತು ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡಲಾಗುತ್ತದೆ ಎಂದರು. ಪ್ರತಿ ವರ್ಷ ವಿಶ್ವಗುರು ಬಸವಣ್ಣನವರು ಮತ್ತು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಸಲಾಗುತ್ತದೆ ಎಂದರು. ಪರಾಭವಗೊಂಡ ಅಭ್ಯರ್ಥಿ ಗೆಂಡೆಹಳ್ಳಿ ಚೇತನ್ ಮಾತನಾಡಿ,
ವೀರಶೈವ ಲಿಂಗಾಯತ ಮಹಾಸಭಾ ನನ್ನ ಮೇಲೆ ವಿಶ್ವಾಸವಿಟ್ಟು 427 ಮತಗಳನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ವಂದನೆ ಸಲ್ಲಿಸಲಾಗುತ್ತದೆ. ನೂತನವಾಗಿ ಆಯ್ಕೆಯಾದ ಅಡಗೂರು ಬಸವರಾಜ ಅಣ್ಣರವರಿಗೆ ಎಲ್ಲ ರೀತಿಯ ಸಹಕಾರ ನೀಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವ ಬಗ್ಗೆ ತಿಳಿಸಿದರು. HCN ನ್ಯೂಸ್, ಬೇಲೂರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಇಂದಿನ ಚುನಾವಣೆಯಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರ ಸಹಕಾರದಿಂದ ಸುಮಾರು 225 ಮತಗಳ ಅಂತರದಲ್ಲಿ ನಾನು ಗೆದ್ದಿದ್ದೇನೆ. ತುಂಬ ಖುಷಿಯಾಗಿದೆ. ನಾನು ಧನ್ಯವಾದಗಳನ್ನು ಮುಂದಿನ ದಿನಗಳಲ್ಲಿ ಚೇತನ್ ಜೊತೆ ಸೇರಿಸಿಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲೂರು ಪಟ್ಟಣದ ಖಾಸಗಿ ನಿವೇಶನದಲ್ಲಿ ಗಿಡಗಂಟಿಗಳು ಬೆಳೆದು ಸ್ಥಳೀಯ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತದೆ. ಕೂಡಲೇ ಇದನ್ನು ತೆರವುಗೊಳಿಸುವಂತೆ ಪುರಸಭೆ ಸದಸ್ಯರ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಪುರಸಭಾ ವ್ಯಾಪ್ತಿಯ 9ನೇ ವಾರ್ಡಿನ ವೈಕುಂಠ ಬೀದಿ ಸರ್ಕಾರಿ ಗೌರಮ್ಮ ದೇಗುಲ ಪಕ್ಕದಲ್ಲಿ ಇರುವ ಖಾಸಗಿ ನಿವೇಶನದಲ್ಲಿ ಗಿಡಗಂಟಿಗಳು ಬೆಳೆದು ತೀವ್ರ ತೊಂದರೆಯಾಗುತ್ತಿದ್ದು, ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಪುರಸಭೆ ಸದಸ್ಯ ಜಗದೀಶ್, ಇದು ಯಾರ ನಿವೇಶನ ಎಂಬುದು ನಮಗೆ ತಿಳಿದಿಲ್ಲ. ಸ್ಥಳೀಯರು ಇದು ಬ್ರಾಹ್ಮಣ ಮಹಾಸಭಾಕ್ಕೆ ದಾನವಾಗಿ ಮಲ್ಲಿಕಾರ್ಜುನ ಗ್ರೂಪ್ಸ್ ನೀಡಿದ್ದಾರೆ ಎಂದು ತಿಳಿದಿದೆ. ಆದರೆ ಇದು ಯಾರ ಹೆಸರಿನಲ್ಲಿ ಖಾತೆ ಇದೆ ಎಂದು ತಿಳಿಯುತ್ತಿಲ್ಲ. ಕೂಡಲೇ ಸ್ವಚ್ಛತೆ ಮಾಡಬೇಕು. ನನ್ನ ವಾರ್ಡ್ನಲ್ಲಿ ಡೆಂಗ್ಯೂ ಮಲೇರಿಯಾ ಹೆಚ್ಚಾಗಿ ವ್ಯಾಪಿಸುತ್ತಿದೆ. ಇದರಿಂದ ಏನಾದರೂ ತೊಂದರೆಯಾದರೆ ನಮ್ಮ ನಿವೇಶನದ ಮಾಲೀಕರನ್ನ ಹೊಣೆಗಾರರನ್ನಾಗಿ ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳು ವ್ಯಾಪಿಸುತ್ತಿದ್ದು, ಕೂಡಲೇ ಇದರ ಬಗ್ಗೆ ಅಧಿಕಾರಿಗಳಿಗೆ ಹೆಚ್ಚಿನ ನಿಗಾ ವಹಿಸಲು ಸೂಚಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಸ್ಥಳೀಯ ನಿವಾಸಿ ನಾಗರಾಜ್ ಹಾಜರಿದ್ದರು. ಬೇಲೂರು ಪಟ್ಟಣದ 23 ವಾರ್ಡ್ಗಳಲ್ಲಿ ಸ್ವಚ್ಛತೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಕೆಲ ನಿವೇಶನದ ಮಾಲೀಕರು ಅವರ ಖಾಲಿ ನಿವೇಶನದಲ್ಲಿ ಈ ರೀತಿ ಗಿಡಗಂಟಿಗಳನ್ನು ಬೆಳೆದಿದ್ದು ಅವುಗಳನ್ನು ತೆರವುಗೊಳಿಸುತ್ತಿದ್ದರೆ ನಾವೇ ಸ್ವಚ್ಛತೆ ಮಾಡಿ ಅವರಿಗೆ ದಂಡ ಹಾಕಲಾಗುತ್ತದೆ ಎಂದು ಪುರಸಭೆಯ ಮುಖ್ಯಾಧಿಕಾರಿ ಸುಜಯ್ ತಿಳಿಸಿದರು. HCN ನ್ಯೂಸ್, ಬೇಲೂರು. ವಾರ್ಡಿನ ನಿವಾಸಿಗಳು ನನಗೆ ಕಂಪ್ಲೇಂಟ್ ಮಾಡಿದ್ರು, ಏನಂದರೆ ಸ್ವಲ್ಪ ಈ ಕ್ಲೀನಿಂಗ್ ಕಮ್ಮಿ ಆಗಿದೆ ಅಂತೇಳಿ. ನಾನು ಆಮೇಲೆ ಬಂದು ನನ್ನ ಗಮನ ಹರಿಸಿದ್ದು ನೋಡಿದ್ರೆ ಸ್ವಲ್ಪ ಇಲ್ಲಿ ಬೇಲಿ ಮತ್ತು ಸಿಕ್ಕಾಪಟ್ಟೆ ಯಾರ್ದೋ ಒಂದು ಜಾಗ, ಇದು ಆ್ಯಕ್ಚುಲಿ ಗೊತ್ತಿಲ್ಲ ಅದು ಯಾರ್ದು ಅಂತ, ಸಿಕ್ಕಾಪಟ್ಟೆ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಅದನ್ನು ದಯಮಾಡಿ ನಾನು ಅದು ಯಾರ್ದು ಅಂತ ತಿಳ್ಕೊಂಡು ಅವ್ರಿಗೆ ಹೇಳ್ತೀನಿ, ದಯಮಾಡಿ ಅದನ್ನು ಕ್ಲೀನ್ ಮಾಡಿಸಿ, ಇಲ್ಲ ನಾನು ಪುರಸಭೆಗೆ ಹೇಳೋಣ ಮಾಡಿ ಕ್ಲೀನ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಯಾಕೆಂದರೆ ಅತಿ ಹೆಚ್ಚು ಡೆಂಗ್ಯೂ ಪೇಷಂಟ್ಸ್ಗಳು ಜಾಸ್ತಿ ಆಗಿದ್ದಾರೆ ನಮ್ಮ ಬೇಲೂರು ತಾಲೂಕಲ್ಲಿ. ಈ ಥರ ನಾವು ಕ್ಲೀನ್ ಮಾಡಲಿಲ್ಲ, ನಾವು ಮುನ್ಸಿಪಾಲ್ಟಿಯಿಂದ ನಾವು ಬಂದು ತೆರವು. ಗುರುಪೂರ್ಣಿಮೆ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು ಬೇಲೂರು ತಾಲೂಕು ಯುವ ವೇದಿಕೆ ವತಿಯಿಂದ ಆಚರಿಸಲಾಯಿತು. ಪರಮಪೂಜ್ಯ ಜಗದ್ಗುರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ 51ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಗುರುಪೂರ್ಣಿಮೆಯನ್ನು ತಾಲೂಕು ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ CH ಪ್ರಕಾಶ್, ನಮ್ಮ ಜಗದ್ಗುರುಗಳ ಹುಟ್ಟುಹಬ್ಬದ ಹಾಗೂ ಗುರುಪೂರ್ಣಿಮೆಯ ಅಂಗವಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸುತ್ತಾ, ಗುರುಗಳ ಆಶೀರ್ವಾದವಿಲ್ಲದೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಅದರಂತೆ ನಮ್ಮ ಪೂಜ್ಯರು ಶಿಕ್ಷಣ, ಆರೋಗ್ಯಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಬಡವರಿಗೆ ತಮ್ಮ ಜೀವನವನ್ನು ಮೂಡಿಬಿಟ್ಟಿದ್ದಾರೆ. ಅದರಂತೆ ನಾವುಗಳು ಸಹ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ಎಂದರು. ಯುವ ವೇದಿಕೆಯ ಅಭಿಗೌಡ ಮಾತನಾಡಿ, ಗುರುಗಳ ಆಶೀರ್ವಾದ ಇಲ್ಲದೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಅದರಂತೆ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದು, ಅವರ ಆಶೀರ್ವಾದದಿಂದ ಎಲ್ಲರಿಗೂ ಶುಭವಾಗಲಿ ಎಂದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಮಹಾಸಂಘದ ಅಧ್ಯಕ್ಷೆ ಭಾರತಿಗೌಡ, ಗೌರವ ಅಧ್ಯಕ್ಷ ಮಾರುತಿ ಚಂದ್ರು, ಭೋಜೇಗೌಡ, ಸತೀಶ್, ಸುಮಂತ್, ಜೀವನ್ ಗಣೇಶ್ ಸೇರಿದಂತೆ ಹಲವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ದಿನ ನಮ್ಮ ಆದಿಚುಂಚನಗಿರಿಯ
ಮಠದ ಪೀಠಾಧ್ಯಕ್ಷರಾಗಿರುವ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ 51ನೇ ಹುಟ್ಟುಹಬ್ಬವನ್ನು ನಮ್ಮ ಬೇಲೂರಿನ ಯುವಕರು, ತಾಲೂಕಿನ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರುಗಳು, ಸದಸ್ಯರು ಎಲ್ಲರೂ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅವರಿಗೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಹೆಚ್ಚಾಗಿದ್ದ ಬೀದಿ ನಾಯಿಗಳ ಹಾವಳಿ, ನಾಯಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಾಚರಣೆ ಆರಂಭ. ಶಸ್ತ್ರಚಿಕಿತ್ಸೆ ನಂತರ ಮತ್ತೆ ಬೀದಿಗೆ ವಾಪಸ್ ಬರಳುವ ನಾಯಿಗಳು. ಹಾಸನದಲ್ಲಿ ಬಿಡುವು ನೀಡಿದ ಮಳೆರಾಯ, ಆದರೂ ತಪ್ಪದ ಹಾನಿ. ಅರೆಹಳ್ಳಿಯಲ್ಲಿ ಸತತ ಮಳೆಗೆ ಮನೆ ಕುಸಿತ, ವಾಸವಾಗಿದ್ದ ಒಬ್ಬಂಟಿ ಯುವಕ ಕಂಗಾಲು. ಪರಿಹಾರಕ್ಕೆ ಮನವಿ. ಹಾಸನ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಒತ್ತುವರಿ ಮಾಡಿಕೊಂಡಿರುವ ವ್ಯಾಪಾರಿಗಳು, ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನ ಚಾಲನೆಗೆ ಸಮಸ್ಯೆ. ನಗರಸಭೆಯಿಂದ ವ್ಯಾಪಾರಸ್ಥರ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.